ಎಂಥ ಅದ್ಭುತ ಮಾತದು. ಅವ್ರು ಹೇಳ್ತಾರೆ ತತ್ವ ಸಣ್ಣದಿರಬಾರ್ದು, ಸಣ್ಣ ತತ್ವ ಇಟ್ಕೋಬೇಡಿ, 40% ಪಾಸ್ ಸಾಕು. ಯಾಕೆ 100 ಇದೆಯಲ್ಲ, 40 ಯಾಕೆ ಸಾಕು? ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ದಿನರಾತ್ರಿ ಮನಸ್ಸೋಲ್ಬೇಕಂತ ಅದು ಒಂದೇ ಮಾಡೋದು, ಮತ್ತೊಂದು ಬೇರೆ ಉದ್ದೇಶ ಇಲ್ಲ ನನಗೆ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಇನ್ನೊಂದನು, ಬೇರೆ ಯಾವ ವಿಚಾರನೂ ಇಲ್ಲ. ಎಲ್ಲವನ್ನು ನೀಡುತ್ತಾ ತನ್ನ ಕಾಯ ವಾಚ ಮನಸ್ಸ ಎಲ್ಲವನ್ನು ಅದಕ್ಕೆ ಹಾಕಬೇಕು. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು, ಇದು ಮಾತು ಭಾಳ ಮುಖ್ಯ ಸ್ವಾಮಿ. ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು. ನಮ್ಮೆಲ್ಲರಿಗೂ ಜೀವ ಭಾರ ಇದ್ದೇ ಇದೆ, ನಮ್ಮ ಕಷ್ಟಗಳಿದ್ದೇ ಇದ್ದಾವೆ, ನಮ್ಮ ಕೋಟಲೆಗಳಿದ್ದೇ ಇದ್ದಾವೆ. ಆದರೆ ಅದನ್ನು ಬೆನ್ನು ಹತ್ತೋದ್ರೊಳಗೆ ನನ್ನ ಕಷ್ಟ ಕೋಟಲೆಗಳನ್ನು ಮರೀತೀನಿ ಅಂತ ಅಲ್ವಾ? ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು. ಯಾಕೆ ಗುಂಡಪ್ಪನವ್ರಿಗೆ ಬಡತನ ಕಾಡಲಿಲ್ಲ? ಯಾಕೆ ನಮ್ಮ ಗುಡಿಯರಿಗೆ ಕಾಡಲಿಲ್ಲ? ತುಂಬ ಜನ ದೊಡ್ಡವರು ಬಡತನದಲ್ಲೇ ಇದ್ದರು. ಅವರು ಯಾಕೆ ಕಾಡಲಿಲ್ಲ ಅಂದರೆ ಬಡತನ ಅನ್ನಿಸ್ಲಿಲ್ಲ ಅವರಿಗೆ. ಯಾಕಂದ್ರೆ ಆ ಗುರಿ ಇತ್ತಲ್ಲ, ಆ ಗುರಿ ಸಾಧನೆಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಹನುಮಂತ ಹಾಗೆ ಬದುಕಿದ ಅಂತ ಹೇಳ್ತಿದ್ರು. DVGಗೆ ಹನುಮಂತ ಅಂದರೆ ಆದರ್ಶ. ಅದಕ್ಕದ ಮೇಲೆ ಹನುಮಂತನ ಚಿತ್ರ ಇಟ್ಟಿದ್ದಾರೆ ಅವರು. ಮುಳುಬಾಗಲ್ ಆಂಜನೇಯ ಅವರಿಗೆ ಭಾಳ ಪ್ರಿಯ. ಎಷ್ಟು ಚಂದ ಹೇಳಬೇಕು DVG, ನಮ್ಗೆ ಕ್ಲಾಸ್ ಮಾಡಬೇಕು. ನಮಗೆಲ್ಲ ಕ್ಲಾಸ್ ಮಾಡುವಾಗ ಹೇಳೋರು, ಅವರಷ್ಟು ಭಾವೋದ್ವೇಗದಿಂದ ನನಗೆ ಪಾಠ ಮಾಡಿದವ್ರು ಕಾಣಲಿಲ್ಲ ಇದುವರೆಗೂ. ನಾನು ದಳ ಕಣ್ಣಲ್ಲಿ ನೀರು ಬರಬೇಕು. ಆ ಭರತನ ಬಗ್ಗೆ ಮಾತಾಡುವಾಗ, ರಾಮನ ಬಗ್ಗೆ ಮಾತಾಡುವಾಗ ಅವರಿಗೆ ಅದು ಭಾವೋದ್ವೇಗ ಆಗೋದನ್ನು ಕಂಡಾಗ ನನಗನ್ನಿಸ್ತಿತ್ತು ಅವ್ರಿಗೆ ರಾಮಾಯಣ ಎಂದಿನ ಹಿಂದಿನ ಕಥೆ ಅಲ್ಲ, ಅದು ಮುಂದೆ ನಡೀತಾ ಇದೆ. ಕನ್ನಡಕ ಎತ್ತಿಟ್ಟು ಗಳಗಳ ಅಳಬೇಕು. ಹನುಮಂತ ಹೇಳೋರು, ಅಕಸ್ಮಾತ್ ರಾಮಾಯಣದಲ್ಲಿ ಯಾವುದೋ ಒಂದು ದೊಡ್ಡ ಪಾತ್ರ ಇಲ್ದಿದ್ರೆ ನಷ್ಟ ಆಗ್ತಿರಲಿಲ್ಲ, ಆದರೆ ಆಂಜನೇಯ ಇಲ್ಲದೆ ರಾಮಾಯಣ ಆಗ್ತಾನೆ ಇರಲಿಲ್ಲ ಅಂತ ಅವ್ರು ಹೇಳೋರು. ಆಂಜನೇಯ ಕಪಿ ಅಂತ ಹೇಳ್ತೀವಿ ನಾವು, ಆ ಒಂದೇ ನಂಬ್ಕೊಂಬಿಟ್ಟ, ರಾಮ ನನ್ನ ಗುರು, ನನ್ನ ದೈವ ಭಗವಂತ ಅಂತ ಒಪ್ಕೊಂಬಿಟ್ಟ. ರಾಮನ ಪಾದ ಗಟ್ಟಿಯಾಗಿ ಹಿಡ್ಕೊಂಡ. ಎಷ್ಟರ ಮಟ್ಟಿಗೆ ಅಂದರೆ ಇದು ನನ್ನ ಜೀವನದ ಉದ್ದೇಶ ಅಂತ ಇಟ್ಕೊಂಡ್ಬಿಟ್ಟ ಅವನು. ಅದು ಒಂದು ನಂಬ್ಕೊಂಡದಕ್ಕೆ ಏನಾದ, ಅವನು ಎಷ್ಟು ದೊಡ್ಡವನಾದ ಅಂದರೆ ಒಪ್ಕೊಂಡ್ಬಿಟ್ಟಿದ್ದಾನೆ ಹನುಮಂತ. ನಾನು ದಾಸ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ರಾಮನ ದಾಸ ಒಪ್ಕೊಂಡ್ಬಿಟ್ಟಿದ್ದಾನೆ. ರಾಮನ ದಾಸನಾದಂಥವನು ಎಷ್ಟು ದೊಡ್ಡವನಾದ ಅಂದರೆ ಗುಂಡಪ್ಪ ತಮಾಷೆ ಮಾಡಿ ಹೇಳೋರು, ಭಾರತದ ಯಾವುದೇ ಹಳ್ಳಿಗೆ ಹೋಗಿ ನೀವು ಹನುಮಂತನ ದೇವಸ್ಥಾನ ಇದೆ, ರಾಮನ ದೇವಸ್ಥಾನ ಇರಲಿಕ್ಕಿಲ್ಲ. ಹನುಮನ್ ದೇವಸ್ಥಾನ ಖಂಡಿತ ಇದೆ. ಹಳ್ಳಿಗಳಲ್ಲಿ ಹನುಮಂತನ ದೇವಸ್ಥಾನ ಇದೆ. ಹನುಮಂತನ ದೇವಸ್ಥಾನದಲ್ಲಿ ರಾಮದೇವರ ವಿಗ್ರಹ ಇಲ್ಲ, ಆದರೆ ರಾಮರದೇವ ದೇವಸ್ಥಾನದಲ್ಲಿ ಹನುಮಂತನ ವಿಗ್ರಹ ಖಂಡಿತ ಇದೆ. ಅಂದರೆ ದಾಸ ಆಗಿ ತನ್ನ ಯಜಮಾನನಿಗಿಂತ ದೊಡ್ಡವನಾಗ್ಬಿಟ್ಟ ಆಂಜನೇಯ ಅಂತ. ಇದಾದದ್ದು ಎದಕ್ಕೆ ಅಂದರೆ ಶ್ರದ್ಧೆ, ಯಜಮಾನ ಮೇಲೆ ಇರುವಂಥ ಶ್ರದ್ಧೆ. ಬರ್ಬೇಕಾದ್ರೆ ಕಾರಲ್ಲಿ ಗುರುರಾಜ್ ಅವ್ರಿಗೆ ಇದೊಂದು ಹೇಳಿದ್ದೆ ನಾನು, ನಮಗೆ ಪಾಠ ಮಾಡಬೇಕು, DVG ಕ್ಲಾಸ್ ಮಾಡಬೇಕು, ಸಂಡೇ ರಾಮಾಯಣದ್ದು ಭಾಗ ಆರಿಸ್ಕೋಬೇಕು, ಹೇಳಬೇಕು. ನಾನು ಅವ್ರು ಹೇಳಿದ್ದ ಮೇಲೆ ವಾಲ್ಮೀಕಿ ರಾಮಾಯಣ ಇವತ್ತಿಗೂ ಬಾಯ್ಪಾಠ ಆಗಿಬಿಟ್ಟಿದೆ ನಮಗೆಲ್ಲ, ಕೇಳಿದವರಿಗೆಲ್ಲ. ಹೇಳೋರು ಕಲ್ಪನೆ ಮಾಡ್ಕೊಳ್ಳಿ, ಯುದ್ಧ, ಘನಘೋರ ಯುದ್ಧ ನಡೀತಾ ಇದೆ. ಇಂದ್ರಜಿತ್ತು ಇದ್ದಾನೆ, ಇಲ್ಲಿ ಲಕ್ಷ್ಮಣ ಬಾಣ ಬಿಡ್ತಾ ಇದ್ದಾನೆ. ಇಂದ್ರಜಿತ್ತು ಬ್ರಹ್ಮಾಸ್ತ್ರ ಗೆದ್ದವನು ಅವನು. ಅಂಥದ್ದು ಯಾವ ಬಾಣ ಬಿಟ್ಟರು ಇಂದ್ರಜಿತ್ತು ಸಾಯ್ತಾ ಇಲ್ಲ. ಏನು ಮಾಡಬೇಕು? ಲಕ್ಷ್ಮಣನಿಗೆ ಆತಂಕ ಆಯಿತು. ಇವನು ಕೊಲ್ದು ಹೊರತು ಬಂದು ಬೆಳವಣಿಗೆ ಇಲ್ಲ, ನಮ್ಮ ಯುದ್ಧ ನಿಲ್ಸೋಕ್ಕಾಗಲ್ಲ. DVG ಮಾತಿದು. ಆವಾಗ ಏನು ಮಾಡಿದ ಗೊತ್ತಾ ಲಕ್ಷ್ಮಣ? ಒಂದು ಆರ್ಡಿನರಿ ಬಾಣ ತೆಗೆದ, ದೊಡ್ಡ ಬಾಣ ಅಲ್ಲ, ಆರ್ಡಿನರಿ. ಅವ್ರ ಮಾತಿದು, ನಾನು ಕನ್ನಡದಲ್ಲಿ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಅವ್ರು ಹಂಗೆ ಹೇಳಿದ್ದು, ನನ್ನ ತಲೆಯಲ್ಲಿ ಕೂತದ್ದು ಹಾಗೆ. ಒಂದು ಆರ್ಡಿನರಿ ಬಾಣ ತೆಗೆದ ರೀ, ಹಣೆಗಿಟ್ಕೊಂಡ. ಏನು ಹೇಳ್ದ? ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಯುದ್ಧೇಚ ಅಪ್ರತಿದ್ವಂದ್ವ ಜರೈನಂ ಜಹಿ ರಾವಣಿಂ ಅಂತ ಹೇಳ್ದ ಅಂತ. ಇದು ವಾಲ್ಮೀಕಿ ಮಾತು. ಅವನೇನು ಮಾಡಿದ ಲಕ್ಷ್ಮಣ ಅಂದರೆ ಬಾಣ ಹಣೆಗಿಟ್ಕೊಂಡು ಒಂದೇ ಹೇಳಿದ್ನಂತೆ, ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ. ನನ್ನ ಅಣ್ಣ ರಾಮ ಧರ್ಮಾತ್ಮ ಆಗಿದ್ದರೆ, ಸತ್ಯಸಂಧ ಆಗಿದ್ದು ನಿಜ ಆಗಿದ್ದರೆ, ದಶರಥನಿಗೆ ತಕ್ಕ ಮಗ ಆಗಿದ್ದು ಸತ್ಯ ಆಗಿದ್ದರೆ, ಯುದ್ಧೇಚ ಅಪ್ರತಿದ್ವಂದ್ವ, ಯುದ್ಧದಲ್ಲಿ ಅವನು ಸೋಲಿಸೋರು ಯಾರೂ ಇಲ್ಲ ಅನ್ನೋ ಸತ್ಯ ಆಗಿದ್ದರೆ, ಈ ಬಾಣ ರಾವಣನ ಮಗನನ್ನು ಪ್ರಾಣ ತಗೊಳ್ಳಿ ಅಂತ ಬಿಟ್ಟ. ಆ ಬಾಣಕ್ಕೆ ಇಂದ್ರಜಿತ್ತು ಸತ್ತೋದ ಅಂದ್ಬಿಟ್ಟು ಹೇಳೋರು. ಬಾಣದಿಂದ ಸತ್ತದ್ದಲ್ರಿ, ಶ್ರದ್ಧೆಯಿಂದ ಸತ್ತದ್ದು. ಅಂಡನ ಮೇಲೆ ಯಾವ ಶ್ರದ್ಧೆ ಇದೆ ಇಂದ್ರನಿಗೆ? ಯಾವುದೋ ಆರ್ಡಿನರಿ ಬಾಣ ಅದು. ಅವ್ರು ಹೇಳೋ ಮಾತು ಆರ್ಡಿನರಿ ಬಾಣ, ಅದು ಮಹತ್ತಾದ ಬಾಣ. ಹೆಂಗಾಯಿತು ಅಂದರೆ ಅದರೊಳಗೆ ಶ್ರದ್ಧೆ ಸೇರ್ಕೊಂಡಿದ್ದಕ್ಕೆ ದೊಡ್ಡ ಬಾಣ ಆಯಿತು ಅಂತ. ಅದಕ್ಕೆ ಹೇಳೋರು, ಮಾಡೋ ಕೆಲಸದಲ್ಲಿ ಬಿಡ್ರಿ ಇನ್ನೊಂದು ಬಾಣ ನೋಡ್ರಿ, ಆದರೆ ಆಯಿತು, ಇಲ್ದಿರಿ ಇಲ್ಲ ಅಂದ್ರೆ ಆಗೋಲ್ಲ. ಅದು
ಯಾವ ಶ್ರದ್ಧೆಯಿಂದ ಬಿಟ್ಟ ಈ ಕೆಲಸದಿಂದ ಆಗತ್ತೆ, ಯಾವ ಬಾಣದಿಂದ ಆಗಲಾರದ್ದು ನನ್ನ ಅಣ್ಣನ ಸತ್ಯಸಂಧೆ ಮೇಲೆ ಪ್ರಮಾಣ ಮಾಡ್ತೀನಲ್ಲ, ಅವನ ಧರ್ಮದ ಮೇಲೆ ಪ್ರಮಾಣ ಮಾಡ್ತೀನಲ್ಲ, ಇದು ಖಂಡಿತ ಆಗ್ತದೆ ಅಂತ ಬಿಟ್ಟದ್ದು ಆಯಿತು ಅಂತ. ಆದ್ದರಿಂದ ಮೊದಲನೇದ್ದು ನಂಬಿಕೆ ನನ್ನಲ್ಲಿ ಇರಬೇಕಾದದ್ದು, ಎರಡನೇದು ನಾ ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕಾದದ್ದು. ಇದು ಛಾಂದೋಗ್ಯದ ಮಾತು.